ನಮಸ್ಕಾರ. ಜಾಯಿನ್ ಟು ಗೇನ್‌ಗೆ ವೆಲ್ಕಮ್. ಆ, ನಾವು ಪ್ರತಿದಿನ ಒಂದೊಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇವತ್ತು ನಾವು ಯಾಕೆ ಹಣವನ್ನ ಸಂಪಾದನೆ ಮಾಡಬೇಕು? ಯಾಕೆ ಹಣವನ್ನ ನಾವು ಉಳಿತಾಯ ಮಾಡಬೇಕು? ಯಾಕೆ ಹಣವನ್ನ ನಾವು ಹೂಡಿಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಒಂದೊಂದು ಸಲಿ ಅನಿರೀಕ್ಷಿತತೆಗಳು ಅಂತ ನಡೀತಾ ಇರುತ್ತೆ. ಅನ್ಸರ್ಟನಿಟಿ. ಇದ್ದಕ್ಕಿದ್ದಂಗೆ ನಮಗೆ ಆರೋಗ್ಯ ಏರುಪೇರಾಗ್ಬೋದು. ಇದ್ದಕ್ಕಿದ್ದಂಗೆ ನಮ್ಗೆ ಏನೋ ಹೆಚ್ಚು ಕಡಿಮೆ ಆಗ್ಬಹುದು. ಅಂತ ಟೈಮಲ್ಲಿ ನಮ್ಮ ಹತ್ರ ಉಳಿತಾಯ ಹಣ ಇಲ್ಲ ಅಂತಂದ್ರೆ ನಾವು ಬೇರೆಯವ್ರ ಹತ್ರ ಕೇಳ್ಬೇಕಾಗತ್ತೆ. ಆ ಟೈಮಲ್ಲಿ ಅವ್ರು ನಮ್ಗೆ ಸಿಗದೇ ಇರ್ಬೋದು. ನಮ್ಮ ಟೈಮ್‌ಗೆ ನಮ್ಗೆ ಅಮೌಂಟ್ ಸಿಗದೇ ಇರಬಹುದು. ಅಥವಾ ನಾವು ಮುಂದಕ್ಕೆ ಬರ್ತಾ ಬರ್ತಾ ನಮ್ಗೆ ವಯಸ್ಸಾದಂಗೆಲ್ಲ ನಮ್ಗೆ ದೈಹಿಕ ಶಕ್ತಿ ಕಡಿಮೆ ಆಗಿ ನಮ್ಗೆ ದುಡಿಯಕ್ ಆಗದೆ ಇರೋಂಥ ಸ್ಥಿತಿ ಬಂದಾಗ ನಮ್ಮ ಹತ್ರ ಹಣ ಇಲ್ಲ ಅಂದ್ರೆ ನಮ್ಮನ್ನ ಯಾರು ನೋಡ್ಕೋತಾರೆ? ನಮ್ಗೆ ಯಾರು ಸಹಾಯ ಮಾಡ್ತಾರೆ? ಎಲ್ರಿಗೂ ಎಲ್ಲಾ ಟೈಮಲ್ಲೂ ಎಲ್ಲಾ ತರದ ಸಹಾಯನೂ ಸಿಗದೇ ಇರಬಹುದು. ಹಾಗಾಗಿ ನಾವು ಈಗೇನ್ ಗಳಿಸ್ತಾ ಇದೀವಿ, ಗಳಿಕೆ ಅಂತ ಏನ್ ಮಾಡ್ತಾ ಇದೀವಿ, ಅದರ ಜೊತೆಗೆ ಉಳಿತಾಯ ಮಾಡ್ತಾ ಹೋಗೋಣ. ಬರೀ ಉಳಿತಾಯ ಮಾಡೋದಲ್ಲ, ಉಳಿತಾಯದ ಜೊತೆಗೆ ಹೂಡಿಕೆಯನ್ನ ಮಾಡ್ತಾ ಹೋಗೋಣ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಪ್ರತಿ ವರ್ಷ ಇನ್ಫ್ಲೇಷನ್ ರೇಟ್ ಅಂತ ನಾವು ಕರಿತೀವಿ. ಇನ್ಫ್ಲೇಷನ್ ಅಂತ ಕರಿತೀವಿ. ಅಂದ್ರೆ ಕನ್ನಡದಲ್ಲಿ ಅದಕ್ಕೆ ಹಣದುಬ್ಬರ ಅಂತ ಕರೀತಾರೆ. ಅದನ್ನ ನಾವು ನೋಡ್ತಾ ಹೋದ್ರೆ ಇಂಡಿಯಾದಲ್ಲಿ ಪ್ರತಿ ವರ್ಷ 7ರಿಂದ 8% ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಅಂದ್ರೆ ಈ ವರ್ಷ ಇದ್ದಿದ್ದ ಅಕ್ಕಿ ಬೆಲೆ, ಬೇಳೆದು ಬೆಲೆ ಏರಿಕೆ ಆಗ್ತಾನೆ ಹೋಗುತ್ತೆ. ಪೆಟ್ರೋಲ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ನಾವು ದೈನಂದಿನ ಬಳಸ್ತಿರ್ತಕ್ಕಂತ ಪೇಸ್ಟ್ ಬ್ರಷ್ ಇಂದ ಹಿಡಿದು ಎಲ್ಲಾ ವಸ್ತುಗಳು ಏರಿಕೆ ಆಗ್ತಾ ಹೋಗುತ್ತೆ. ಪ್ರತಿ ವರ್ಷ 7ರಿಂದ 8% ಇನ್ಫ್ಲೇಷನ್ ರೇಟ್. ನಾವು ನಮ್ಮ ಹಣವನ್ನ ಉಳಿತಾಯ ಮಾಡಿ ಹೂಡಿಕೆ ಮಾಡೋದು ಅಂತ ಹೇಳಿದೆ ನಾನು. ಉಳಿತಾಯ ಮಾಡಿ ನೀವೇನಾದ್ರೂ ಬ್ಯಾಂಕ್ ಅಲ್ಲಿ ಎಫ್.ಡಿ ಇಟ್ರೆ ಅಥವಾ ಬೇರೆ ಏನಾದ್ರು ಆ ಬ್ಯಾಂಕ್ ಅಲ್ಲಿ ಅದನ್ನ ಆರ್.ಡಿ, ಎಫ್.ಡಿ ಅಂತ ಬರುತ್ತೆ. ಆ ತರದ್ ನೀವೇನಾದ್ರೂ ಹೂಡಿಕೆ ಮಾಡಿದ್ರೆ ಪ್ರತಿ ವರ್ಷ ನಿಮ್ಗೆ 6ರಿಂದ 7%, 8% ಮ್ಯಾಕ್ಸಿಮಮ್ ಬ್ಯಾಂಕ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಸಿಗುತ್ತೆ. ಹಾಗಿದ್ರೆ 7ರಿಂದ 8% ಬ್ಯಾಂಕ್ ಇಂದ ಬರೋಂತ ಅಮೌಂಟ್ ನಿಮ್ಗೆ ಲಾಭನಾ? ಇಲ್ಲಿ 7ರಿಂದ 8% ಎಲ್ಲದರ ಪ್ರೈಸ್ ಹೈಕ್ ಆಗಿದೆ. ಇಲ್ಲಿ ಬರ್ತಕ್ಕಂತ 7ರಿಂದ 8% ಅಲ್ಲಿಗೆ ಸಮ ಆಯ್ತು. ಅಂದ್ರೆ ನಿಮ್ಮ ದುಡ್ಡು ದುಡಿದ್ರೂ ಕೂಡ ಅದು ನಿಮಗೆ ದುಡಿಮೆ ಆದಂಗ ಆಗಲ್ಲ. ಹಾಗಿದ್ರೆ ಯಾವ ತರದಲ್ಲಿ ಹೂಡಿಕೆ ಮಾಡ್ಬೇಕು ನಾವು? ಅದನ್ನ ಮುಂದಿನ ದಿನಗಳಲ್ಲಿ ನಾವು ನೋಡ್ತಾ ಹೋಗೋಣ. ಒಂದು ಒಳ್ಳೆ ದುಡಿಮೆ, ಅದರ ಜೊತೆಗೆ ಇನ್ನೊಂದು ದುಡಿಮೆ, ಪ್ಯಾರಲಲ್ ಇನ್ಕಮ್ ಅಂತ ನಾವೇನ್ ಕರಿತೀವಿ. ಎರಡನೇ ದುಡಿಮೆ, ನಿಮ್ಮ ಮೊದಲನೇ ದುಡಿಮೆಗೆ ತೊಂದರೆ ಆಗದೆ ಇರೋ ತರ ಎರಡನೇ ದುಡಿಮೆಯನ್ನ ಸೃಷ್ಟಿ ಮಾಡ್ಕೊಳ್ಳೋದು. ಗಳಿಕೆ ಆದ್ಮೇಲೆ ಅದನ್ನ ಉಳಿತಾಯ ಮಾಡೋದು. ಉಳಿತಾಯದ ಜೊತೆಗೆ ಒಂದು ಒಳ್ಳೆ ಕಡೆ ಹೂಡಿಕೆಯನ್ನ ಮಾಡೋದು. ಅಂದ್ರೆ ಬಡವರು, ಶ್ರೀಮಂತರು, ಆಗರ್ಭ ಶ್ರೀಮಂತರು, ಮಧ್ಯಮ ವರ್ಗ ಅಂತ 4 ಜನ ಇದೆ. ಬಡವರು, ಮಧ್ಯಮ ವರ್ಗ, ಶ್ರೀಮಂತರು, ಆಗರ್ಭ ಶ್ರೀಮಂತರು ಅಂತ ಕರಿತೀವಿ. ಬಡವರೆಲ್ಲ ಏನ್ ಮಾಡ್ತಿರ್ತಾರೆ? ಅವತ್ತಿನ ದುಡಿಮೆಗೆ ಅವರು ಯೋಚನೆ ಮಾಡ್ತಿರ್ತಾರೆ. ಇವತ್ತಿಂದ ದುಡಿದು ಇವತ್ತು ಊಟ ಮಾಡ್ತಿರ್ತಾರೆ. ಮಧ್ಯಮ ವರ್ಗದವ್ರು ಏನ್ ಮಾಡ್ತಿರ್ತಾರೆ? ಒಂದ್ ಒಳ್ಳೆ ದುಡಿಮೆ ಇರುತ್ತೆ, ಬಟ್ ಉಳಿತಾಯ ಮಾಡಕ್ ಆಗ್ತಿರಲ್ಲ. ಅಲ್ಲಿಗೆ ಖರ್ಚಾಗ್ತಾ ಇರುತ್ತೆ. ಇ.ಎಂ.ಐ.ಗಳಂತೆ ಅದು ಇದು ಅವ್ರ ದುಡಿಮೆ, ಪೆಟ್ರೋಲ್ ರೇಟ್, ಓಡಾಡೋ ಖರ್ಚೆಲ್ಲ ಅಲ್ಲಿಗೆ ಆಗ್ತಿರುತ್ತೆ. ಇನ್ನು ಶ್ರೀಮಂತರು ದುಡ್ಡನ್ನ ದುಡಿಸ್ತಾ ಇರ್ತಾರೆ, ಉಳಿಸ್ತಾ ಇರ್ತಾರೆ. ಜೊತೆಗೆ ಅದನ್ನ ಬೇರೆ ಬೇರೆ ಕಡೆ ಹೂಡಿಕೆ ಅವರೇ ಮಾಡ್ಬಿಟ್ಟು ಅರ್ನಿಂಗ್ ನ ಮಾಡ್ತಿರ್ತಾರೆ. ಇನ್ನು ಆಗರ್ಭ ಶ್ರೀಮಂತರು ಏನ್ ಮಾಡ್ತಾರೆ ಅಂದ್ರೆ ಆರ್ಥಿಕ ತಜ್ಞರು ಅಂತ ಕರೀತಾರೆ. ಅಂತವ್ರನ್ನ ಇಟ್ಕೊಂಡು ಫೈನಾನ್ಷಿಯಲಿ ಆ ಗೈಡ್ ಮಾಡೋಂತವ್ರನ್ನ ಇಟ್ಕೊಂಡು ಅವರು ಎಲ್ಲೆಲ್ಲಿ ಹೂಡಿಕೆಗಳನ್ನ ಮಾಡ್ಬೇಕು ಅಂತ ಹೇಳಿ ಅವ್ರ ಕಡೆಯಿಂದ ಸಲಹೆಗಳನ್ನ ತಗೊಂಡು ಹೂಡಿಕೆಯನ್ನ ಮಾಡಿ ಒಂದು ಒಳ್ಳೆ ಸಂಪತ್ತನ್ನ ಸೃಷ್ಟಿ ಮಾಡ್ಕೊತಾರೆ. ಹಾಗಿದ್ರೆ ನಾವು ಯಾವ ಕೆಟಗರಿಲಿ ಇದೀವಿ? ಒಂದು ಕೆಟಗರಿಯಿಂದ ಇನ್ನೊಂದು ಕೆಟಗರಿಗೆ ನಾವು ಜಂಪ್ ಆಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? ಪ್ರತಿಯೊಂದಕ್ಕೂನು ಒಬ್ರು ಗುರು ಅಂತ ತಗೋಬೇಕಲ್ವಾ? ಅದೇ ತರ ನೀವುನು ಒಬ್ರು ಫೈನಾನ್ಷಿಯಲಿ ಅಡ್ವೈಸರ್ ನೀವು ತಗೋಬೇಕಾಗತ್ತೆ. ಸೊ ನಮ್ಮಲ್ಲಿ ನಿಮ್ಗೆ ಆ ತರದ ಫೈನಾನ್ಷಿಯಲಿ ಅಡ್ವೈಸರ್ಸ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಒಂದು ಸಲಿ ನಮ್ಮನ್ನ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಇದಕ್ಕೆಲ್ಲ ಒಂದು ಪರಿಹಾರವನ್ನ ಕಂಡುಕೋಬಹುದು. ನಮಸ್ತೆ.